ಇನ್ನು ಹಾರುಗೇರಿ ದೇವಸ್ಥಾನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಪೊಲೀಸರು ಬಂಧಿಸಿದ್ದಾರೆ. ಹಾರುಗೆರೆ ಪೊಲೀಸರು ಬಂಧಿಸತಕ್ಕಂಥದ್ದು. ಹಾರುಗೆರೆ ಪೊಲೀಸ್ ಏನು ಕಳವು ಪ್ರಕರಣ ಇತ್ತು, ಇವಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ಪೊಲೀಸರು ಬಂಧಿಸಿದ್ದಾರೆ. ಹಾರುಗೆರೆ ಪೊಲೀಸರು ಬಂಧಿಸಿದ್ದಿರತಕ್ಕಂಥದ್ದು ಬೆಳಗಾವಿ ಹಂದಿಗುಂದ ಗ್ರಾಮದಲ್ಲಿ ನಡೆದಿರತಕ್ಕಂಥ ಕಳ್ಳತನ ಇದು. ಶ್ರೀ ರಾಣಮ್ಮ ದೇವಿ ದೇವಸ್ಥಾನದಲ್ಲಿ ನಡೆದಿರತಕ್ಕಂಥ ಕಳ್ಳತನ. ಕಳ್ಳರು ಅಲ್ಲಿ ದೇವಿಯ ದೇವಸ್ಥಾನದಲ್ಲಿ ಕಳ್ಳತನವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ. ದೇವಿಯ ಮಂಗಳಸೂತ್ರ, ಬೆಳ್ಳಿಯ ಗುಂಡದ ಗಡಿಗೆ ಅಂಥೇಳಿ ಅದನ್ನು ಕೂಡ ಕಳ್ಳತನ ಮಾಡಿದ್ರಂತೆ. ಸುಮಾರು 26 ಲಕ್ಷ ಮೌಲ್ಯದ ಆಭರಣ ವಸ್ತು ಕದ್ದಿದ್ರು ಕಳ್ಳರು. ಬಂಧಿತರಿಂದ 6 ಲಕ್ಷ ನಗದು, ಮಹೀಂದ್ರ ಪಿಕಪ್ ವಶವನ್ನು ಪಡಿಸಿಕೊಂಡಿದ್ದಾರೆ. ಈ ಬಂಧಿತರು ಹಲವು ದೇವಾಲಯಗಳಲ್ಲಿ ಕಳ್ಳತನ ಮಾಡಿದ್ರಂತೆ ಶಂಕೆ ವ್ಯಕ್ತವಾಗಿದೆ. ಅಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಹಾರುಗೆರೆ ಪೊಲೀಸರು. ವೀಕ್ಷಕರೇ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೇವಸ್ಥಾನವನ್ನು ಕಳ್ಳರು ಬಿಡ್ತಾ ಇಲ್ಲ. ಬಂಗಾರ ಅಥವಾ ಬೆಳ್ಳಿ ದುಡ್ಡು ಸಿಕ್ಕರೆ ಸಾಕು, ದೇವಸ್ಥಾನ ಆದ್ರೇನು ಮನೆ ಆದ್ರೇನು ಅವ್ರಿಗೆ ಕಳ್ಳತನ ಮಾಡಬೇಕು. ಅವರ ಮುಖ್ಯ ಉದ್ದೇಶ ಕಳ್ಳತನ ಮಾಡೋದು. ಅದು ದೇವಸ್ಥಾನ ಆಗಿರಲಿ, ದೇವರ ಆಭರಣ ಆಗಿರಲಿ, ದೇವರ ಮೂರ್ತಿ ಆಗಿರಲಿ, ಮತ್ತೊಂದಾಗಿರಲಿ, ಇನ್ನೊಂದಾಗಿರಲಿ ಬೇಕಾಗಿಲ್ಲ. ಕಳ್ಳತನ ಮಾಡಬೇಕು, ಓಡೋಗಬೇಕು, ಈ ಥರ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೋಬೇಕು. ಅವ್ರ ಕೆಲಸನೇ ಇದು. ಈಗ ಪೊಲೀಸರು ಅವ್ರನ್ನ ಬಂಧಿಸಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ದೇವಸ್ಥಾನದ ಕಳುವಾಗಿರ್ತಕ್ಕಂಥ ಬಂಗಾರದ ವಸ್ತುಗಳು, ಬೆಳ್ಳಿ ವಸ್ತುಗಳು ಎಲ್ಲವೂ ಕೂಡ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. 6 ಲಕ್ಷ ಮೌಲ್ಯದ್ದು, ಹಾಗೆ ಒಂದು ಪಿಕಪ್ ಕೂಡ, ಅದನ್ನು ಕೂಡ ವಶವನ್ನು ಪಡಿಸ್ಕೊಂಡಿದ್ದಾರೆ. ಜಿಲ್ಲೆ ಹಾರುಗೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ರಾಣಮ್ಮ ಗುಡಿಯಲ್ಲಿ ಒಂದು ಕಳ್ತನ ಆಗಿರ್ತದೆ. ಸೊ ಇದು ಹಂದಿಗುಂದ ಗ್ರಾಮದಲ್ಲಿ ರಾಣಮ್ಮ ದೇವಿ ಕಳ್ತನ ಒಂದು, ಅಲ್ಲಿ ಫಸ್ಟ್ ಕಳ್ತನ ಒಂದು ಆಗುತ್ತದೆ. ಅದರಲ್ಲಿ ದೇವಿಯ ಮೇಲೆ ಇರುವ ಒಂದು 60,000 ರೂಪಾಯಿ ಕಿಮ್ಮತ್ತಿನ ಒಂದು ಬಂಗಾರದ ಅರ್ಧ ತೊಲಿಯ ಮಂಗಳಸೂತ್ರ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಆಭರಣಗಳು ಕೂಡ ಕಳ್ತನವಾಗಿರ್ತದೆ. ಆದ ನಂತರ ಒಂದು ಟೀಮ್ ಮೇಲ್ಗಡೆ ನಾವು ಟೆಕ್ನಿಕಲ್ ಮೀನ್ಸ್ ಅಲ್ಲಿ ನಾವು ಫಾಲೋ ಅಪ್ ಮಾಡಕ್ಕೆ ಶುರು ಮಾಡಿದ್ವಿ. ಅವಾಗ ಅಡಿಷನಲ್ SP ಮತ್ತು DSP ಅತನಿಯವರು, ಹಾರುಗೆರೆ CP ಹಾರುಗೆರೆ ಅವರ ರತನ್ ಕುಮಾರ್ ಮತ್ತು ಅವರ ಸ್ಟಾಫ್ ಎಲ್ಲರೂ ಕೂಡ, ಮಾಳಪ್ಪ ಪೂಜಾರಿ, ಸಬ್ ಇನ್ಸ್ಪೆಕ್ಟರ್ ಹಾರುಗೆರೆ ಸ್ಟೇಷನ್, ಇದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈಗ ಸುಮಾರು ಒಂದು 7 ತಿಂಗಳಾದ್ಮೇಲೆ ಬೇರೆ ಬೇರೆ ಕೇಸಲ್ಲಿ ಕಳ್ತನಗಳಲ್ಲಿ ನಾವು ಇಂತಹ